ಡಿಜಿಟಲೀಕರಣಗೊಳಿಸಿರ್ತಕ್ಕಂಥ ಮಾದರಿಯಲ್ಲಿ ಪುಸ್ತಕಗಳನ್ನ ಓದಕ್ಕಂಥ ಒಂದು ಅಭಿಯಾನ ಶುರುವಾಗಿದೆ. ಅದು ಸರ್ಕಾರವೇ ಶುರು ಮಾಡಿದೆ ಅಲ್ವಾ. ಇದೆಲ್ಲ ಪುಸ್ತಕ ಎಲ್ಲಿರೋದಿಲ್ಲೋ ಅಲ್ಲಿ ಸಮಾಜ ಜೀವಂತ ಇರೋದಿಲ್ಲ. ಅದು ಪುಸ್ತಕ ಜೀವಂತ ಇದ್ದರೆ ಮಾತ್ರ ಒಂದು ಸಮಾಜ, ನಾಗರಿಕ ಸಮಾಜ ಅಸ್ತಿತ್ವದಲ್ಲಿರ್ತದೆ. ಆ ಪುಸ್ತಕವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಆಂಧ್ರದಲ್ಲಿಲ್ಲ, ಪುಸ್ತಕ ಯಾರೂ ಖರೀದಿ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಅದು ಖರೀದಿ ಮಾಡ್ತಕ್ಕಂಥ ಪರಿಕಲ್ಪನೆ ಕಳೆದ 20 ವರ್ಷದವರೆಗೆ ಇತ್ತು. ಒಂದು ಏಕ ಗವಾಕ್ಷಿ ಯೋಜನೆಯಲ್ಲಿ 300 ಪ್ರತಿಗಳನ್ನು ಖರೀದಿ ಮಾಡ್ತಾಯಿದ್ವು ನಮ್ಮ ಲೈಬ್ರರಿಗಳು. ಈ ಖರೀದಿ ಮಾಡ್ತಾ ಇಲ್ಲ. ನಿಮ್ಮೆಲ್ಲರ ಸಮಕ್ಷಮ ಈ ಅತಂತ್ರ ಅಂತಕ್ಕಂಥ ಪ್ರಸನ್ನ ಕುಮಾರ್ ಅವರ ಚೊಚ್ಚಲು ಕಥಾ ಸಂಕಲನವನ್ನು ವಿದ್ಯುಕ್ತವಾಗಿ ಬಿಡುಗಡೆ ಮಾಡಿದ್ದೀನಿ ಅಂತ ಈ ಮೂಲಕ ಘೋಷಿಸ್ತಾ ಇದ್ದೀನಿ. ಚಪ್ಪಾಳೆ ತಟ್ಟೋದಕ್ಕಿಂತ ಇಂಪಾರ್ಟೆಂಟ್ ಯಾವುದು ಅಂದರೆ, ನೀವು ಹೋಗುವಾಗ ಎಲ್ಲರೂ ಒಂದೊಂದು ಪ್ರತಿಯನ್ನು ಖರೀದಿಸಿ ತಗೊಂಡು ಹೋಗಬೇಕು, ಉಚಿತವಾಗಿ ತಗೊಂಡು ಹೋಗೋದಲ್ಲ. ಆದ ಕಾರಣ ಯಾವಾಗ ಒಂದು ಕೃತಿ ಬಿಡುಗಡೆಯ ಯಶಸ್ಸು ಆಗ್ತದಂದರೆ, ಆ ಕೃತಿಯನ್ನು ಇಲ್ಲಿರ್ತಕ್ಕಂಥ ಪ್ರೇಕ್ಷಕರು, ಅಭಿಮಾನಿಗಳು ಏನು ಬಂದಿದ್ದೀರಿ, ನೀವೆಲ್ಲ ಒಂದೊಂದು ಪ್ರತಿಯನ್ನು ತಗೊಂಡು ಹೋಗಬೇಕು. ಎಲ್ಲೇ ಮದುವೆ ನಡೀಲಿ, ಆಮೇಲೆ ತೊಟ್ಲು ಕಾರ್ಯ ನಡೀಲಿ, ನಿಮ್ಮ ಬೀಗರು ಬಿಜ್ಜರು ಬಂದು ಹೋಗೋರಿಗೆಲ್ಲ ಪುಸ್ತಕಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಹಾಗೆ ಮಾಡ್ತೀರಿ ಅಂತ ಭಾವಿಸಿ ನಾನು ಉದ್ಘಾಟನೆ ಮಾಡಿದ್ದೀನಿ. ಆಮೇಲೆ ಮುಖ್ಯವಾಗಿ ನಮ್ಮ ಗಿರೀಶ್ ಭಾಳ ಮೌಲಿಕವಾಗಿರ್ತಕ್ಕಂಥ ಕೆಲವು ಮಾತುಗಳನ್ನ ಆಡಿದ್ರು ಆರಂಭದಲ್ಲಿ. ಏನಂದರೆ, ಈ ಹೆಣ್ಣು ಅಂತಕ್ಕಂಥದ್ದೇನಿದೆ, ಒಂದು ಈ ಸಭೆಯ ದೊಡ್ಡ ಕೊರತೆ ಅಂದರೆ, ಯಾವುದೇ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಒಬ್ಬ ಮಹಿಳೆ ಇರಬೇಕು ಅಲ್ವಾ, ಬರೀ ಪುರುಷ ಇರಬಾರ್ದಲ್ಲಿ. ಲೇಖಕಿ ಅವರ ಪುಸ್ತಕ ಬಿಡುಗಡೆ ಆದಾಗ ಅವ್ರ ಗಂಡ ಇರಬೇಕು. ಪುರುಷನ ಕೃತಿ ಬಿಡುಗಡೆ ಆವಾಗ ಅವ್ರ ಪತ್ನಿ ಕೂಡ ಅವ್ರ ಜೊತೆಗಿರಬೇಕು. ಯಾಕಂದರೆ ಎಲ್ಲ ಉಪಟಳವನ್ನು, ಲೇಖಕರ ಉಪಟಳವನ್ನು ಸಹಿಸ್ಕೊಂಡಿರ್ತಕ್ಕಂಥ ಒಬ್ಬ ಕ್ಷಮೆಯ ಧರಿತ್ರಿ ಅಂದರೆ ಹೆಣ್ಣು. ಯಾಕಂದರೆ ಒಂದು ಪುಸ್ತಕದ ಕಿರುಕುಳವನ್ನು ಅವರು ಸಹಿಸ್ಕೊಂಡಿದ್ದಾರೆ. ಆದರೆ 40-50 ಪುಸ್ತಕಗಳು ಬರೆದಿರ್ತಕ್ಕಂಥ ನನ್ನ ಕಿರುಕುಳವನ್ನು ಸಹಿಸ್ಕೊಂಡಿರ್ತಕ್ಕಂಥ ನನ್ನ ಪತ್ನಿ ಈಗ ನೆನಪಾಗ್ತಾ ಇದ್ದಾರೆ. ಬೇಲೂರು ರಘುನಂದನ್ ಅವರು ನಾನು ಯಾಕೆ ಇಷ್ಟಪಡ್ತೀನಿ ಅಂದರೆ, ಆ ಬೇಲೂರು ಹತ್ರ ಇರ್ತಕ್ಕಂಥ ಹಳ್ಳಿಯ ಒಂದು ಹುಡುಗಿಯನ್ನು ನಾನು ಸುಮಾರು 43 ವರ್ಷಗಳ ಹಿಂದೆ ಮದುವೆ ಆದೆ. ಯಾಕೆ ಬೇಲೂರು, ಇಲ್ಲಪ್ಪ ಇಲ್ಲಿಂದ ಅಲ್ಲಿಗೆ ಯಾಕೆ ಹೋದೆ ಅಂತ ಕೇಳ್ತಾರೆ ಭಾಳ ಜನ. ಆದರೆ ಆ ಬೇಲೂರು ದೇವಸ್ಥಾನವನ್ನು ನೋಡೋ ಕಾರಣಕ್ಕಾಗಿ ಅಷ್ಟೇ ಸುಂದರವಾಗಿರ್ತಕ್ಕಂಥ ಹುಡುಗಿಯನ್ನು ಮದುವೆ ಆದೆ ನಾನು. ಭಾಳ ಸುಂದರವಾಗಿರ್ತಕ್ಕಂಥ ಹಳ್ಳಿ. ಅಲ್ಲಿ ಬೇಲೂರು ರಘುನಂದನ್ ಅವ್ರನ್ನ ನಾನು ಇಷ್ಟಪಡೋ ಕಾರಣ ಅಂತಂದರೆ, ಆ ಊರನ್ನು ತಮ್ಮ ನಾಮವಾಚಕದ ಪೂರ್ವಾರ್ಧದಲ್ಲಿ ಅಂಟಿಸ್ಕೊಂಡಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ. ಹೆಣ್ಣು ಅಂತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಘಟನೆ, ಕೆಲವು ಮಾತುಗಳನ್ನು ಹೇಳಿದ್ರು ನೋಡಿ. ಹೆಣ್ಣು ಒಂದು ಮಗುವನ್ನು ಗರ್ಭದಲ್ಲಿಟ್ಕೊಳ್ತಾಳೆ, 9 ತಿಂಗಳ ಕಾಲ ಅದನ್ನು ಪೋಷಿಸ್ತಾಳೆ ಗರ್ಭದಲ್ಲಿಟ್ಕೊಂಡು. ಎಲ್ಲ ಪ್ರಸವ ವೇದನೆಯನ್ನು ಅನುಭವಿಸಿ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಜನ್ಮ ನೀಡಿದ ನಂತರ 4-5 ವರ್ಷ ಬೆಳೆಸ್ತಾಳೆ. ಬೆಳೆಸಿದ ಮೇಲೆ ಸ್ಕೂಲಿಗೆ ಸೇರಿಸುವಾಗ ತನ್ನ ಹೆಸರು ಸೇರಿಸಲ್ಲ, ಗಂಡನ ಹೆಸರು ಸೇರಿಸ್ತಾಳೆ. ಅಂಥ ನಿಸ್ವಾರ್ಥ ಜೀವಿ ಯಾವುದು ಪ್ರಪಂಚದಲ್ಲಿ ಅಂದರೆ ಮಹಿಳೆ. ಆ ತಾಯಿ ಹೆಸರನ್ನು ಇಟ್ಟಿದ್ದಾರಲ್ಲ ನಮ್ಮ ಗಿರೀಶ್, ಆ ಕಾರಣಕ್ಕೆ ಅವ್ರ ಬಗ್ಗೆ, ಅವರ ಮೇಲಿನ ಅಭಿಮಾನ ನನಗೆ ಹೆಚ್ಚಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ಭಾಳ ಮುಖ್ಯವಾಗಿ ಹೇಳಿದರು, ಇದು ನಮ್ಮ ಒಂದು ಆನಂದದ ಒಂದು ಭಾಗ ಅಂತ ಹೇಳಿದರು. ಅದು ಸರಿ ಅಲ್ಲ, ವ್ಯಾವಹಾರಿಕದ ಒಂದು ಭಾಗ ಆಗಬೇಕು ಒಂದು ಪುಸ್ತಕ ಅಂತಕ್ಕಂಥದ್ದು. ಪುಸ್ತಕ ಅಂತಕ್ಕಂಥದ್ದು ಒಂದು ಸಂಸ್ಕೃತಿ ಮಾತ್ರ ಆಗಿ ಉಳಿದಿಲ್ಲ, ಅದೊಂದು ಉದ್ಯಮವಾಗಿ ಉಳಿದಿರೋದ್ರಿಂದ ಅದು ಉದ್ಯಮವನ್ನಾಗಿ ಪರಿಗಣಿಸ್ಬೇಕು. ಯಾಕಂದ್ರೆ ಮುಖ್ಯವಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಲೋಹಿಯಾ ಪ್ರಕಾಶನದ ಚನ್ನಬಸಣ್ಣ ಸುಮಾರು 100 ಪುಸ್ತಕಗಳನ್ನ ಪ್ರಕಟಿಸಿರ್ತಕ್ಕಂಥ ವ್ಯಕ್ತಿ ನಮ್ಮ ಕಣ್ಣೆದುರಿಗಿದ್ದಾರೆ. ಆಮೇಲೆ ನಮ್ಮ ಕಣ್ಣೆದುರಿಗೆ ಜಲದೀವಿಗೆ, ಜಲ ಸಂಸ್ಕೃತಿ ಬಗ್ಗೆ ಒಂದು PhD ಮಾಡಿರ್ತಕ್ಕಂಥ, ಕುರಿಕ್ಯಾಲದಲ್ಲಿರ್ತಕ್ಕಂಥ ಶಾಸನವನ್ನು ಕರ್ನಾಟಕ ಪರಿಚಯಿಸಿದಂಥ ಒಬ್ಬ ಅದ್ವಿತೀಯ ಭಾಷಾ ವಿಜ್ಞಾನಿ, ಸಂಶೋಧಕ ನಮ್ಮ ಕಣ್ಣೆದುರಿಗೆ KY ನಾರಾಯಣಸ್ವಾಮಿ ಅವರಿದ್ದಾರೆ ಅಲ್ವಾ. ಇದೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ತಾಯ್ತನದ ಹಂಬಲಿರ್ತಕ್ಕಂಥ ವ್ಯಕ್ತಿಗಳು ವೇದಿಕೆ ಮೇಲಿದೆ. ಅದ ಕಾರಣ
ಯಾವುದೇ ಒಂದು ಪುಸ್ತಕ ಬಿಡುಗಡೆ ಆಗಲಿ ಸ್ಥಿತಿ ಇರಲೇಬೇಕು. ಯಾಕಂದರೆ ಒಂದು ಪುಸ್ತಕ ಬಿಡುಗಡೆ ಅಂತಂದರೆ ಅದು ಪ್ರಸವ ವೇದನೆಯ ಒಂದು ಭಾಗ ಅಂತ ತಿಳ್ಕೊಂಡಿದ್ದೀನಿ. ಎಷ್ಟು ಸಂಭ್ರಮಿಸ್ತಾರೆ, ಎಲ್ಲಿ ನಾವು ಕರೆದಂಥ ಅತಿಥಿಗಳು ಎಲ್ಲಿ ಕೈ ಕೊಡ್ತಾರೋ ಅನ್ನೋ ಆತಂಕ ಕೊನೆಯ ಕ್ಷಣದವರೆಗೂ ಅನುಭವಿಸಿದ್ದಾರೆ. ಕೊನೆಗೆ ಫೋನ್ ಮಾಡಿದ್ರು, ನಾನು ಬರ್ತಾಯಿರೋ ಫೋನ್ ಮಾಡಿದರು, ಅಯ್ಯೋ ಬರ್ತಾನೆ ಇಲ್ಲ ಅಂತ ಅಲ್ಲಿಂದ ಇಲ್ಲಿವರೆಗೆ ದೂರದಿಂದ ಬರೋದಲ್ಲ, ಆತಂಕ ಇತ್ತು. ನಾನು ಬಂದ ಕೂಡಲೇ ಅಲ್ಲಿ ನೋಡ್ತಾ ಇದ್ದಾರೆ, ಸಾರ್ ನೀವು ಬಂದಿರಿ ಅಂತ ನೋಡಿದೆ ನಾನು, ದಯವಿಟ್ಟು ಬನ್ನಿ. ನಾನು ಕೆಳಗಡೆ ಬಂದು ಮೇಲೆ ಕರ್ಕೊಂಡು ಬಂದರು ನಮ್ಮ ಪ್ರಸನ್ನ ಕುಮಾರ್. ಯಾಕಂದರೆ ನಮ್ಮ ಗಿರೀಶ್ ಅವರು ಸುಮಾರು ಇಷ್ಟೊಂದು ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಪುಸ್ತಕ ಅವಸಾನದ ಅಂಚಿನಲ್ಲಿದೆ. ಇವತ್ತು ಪುಸ್ತಕ ಅಂತಕ್ಕಂಥ ಒಂದು ಪರಿಕಲ್ಪನೆ ಏನಿದೆ ಅವಸಾನದ ಅಂಚಿನಲ್ಲಿದೆ. ಡಿಜಿಟಲೀಕರಣಗೊಳಿಸಿರ್ತಕ್ಕಂಥ ಮಾದರಿಯಲ್ಲಿ ಪುಸ್ತಕಗಳನ್ನ ಓದಕ್ಕಂಥ ಒಂದು ಅಭಿಯಾನ ಶುರುವಾಗಿದೆ. ಅದು ಸರ್ಕಾರವೇ ಶುರು ಮಾಡಿದೆ ಅಲ್ವಾ. ಇದೆಲ್ಲ ಪುಸ್ತಕ ಎಲ್ಲಿರೋದಿಲ್ಲೋ ಅಲ್ಲಿ ಸಮಾಜ ಜೀವಂತ ಇರೋದಿಲ್ಲ. ಅದು ಪುಸ್ತಕ ಜೀವಂತ ಇದ್ದರೆ ಮಾತ್ರ ಒಂದು ಸಮಾಜ, ನಾಗರಿಕ ಸಮಾಜ ಅಸ್ತಿತ್ವದಲ್ಲಿರ್ತದೆ. ಆ ಪುಸ್ತಕವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಆಂಧ್ರದಲ್ಲಿಲ್ಲ ಪುಸ್ತಕ, ಯಾರೂ ಖರೀದಿ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಅದು ಖರೀದಿ ಮಾಡ್ತಕ್ಕಂಥ ಪರಿಕಲ್ಪನೆ ಕಳೆದ 20 ವರ್ಷದವರೆಗೆ ಇತ್ತು. ಒಂದು ಏಕ ಗವಾಕ್ಷಿ ಯೋಜನೆಯಲ್ಲಿ 300 ಪ್ರತಿಗಳನ್ನು ಖರೀದಿ ಮಾಡ್ತಾಯಿದ್ವು ನಮ್ಮ ಲೈಬ್ರರಿಗಳು. ಈ ಖರೀದಿ ಮಾಡ್ತಾ ಇಲ್ಲ. ಸುಮಾರು 5-6 ವರ್ಷದ ಹಿಂದೆ ಖರೀದಿ ಮಾಡಿರ್ತಕ್ಕಂಥ ಪುಸ್ತಕಗಳಿಗೆ ಇನ್ನೂ ಹಣ ಕೊಡ್ತಾ ಇಲ್ಲ ಅಲ್ವಾ. ಇಂಥ ಪರಿಸ್ಥಿತಿಯಲ್ಲಿ ಲೇಖಕ ಬದುಕಕ್ಕೆ ಸಾಧ್ಯ ಇಲ್ಲ. ಒಂದು ಚೈನೀಸ್ ಪ್ರಕಾಶ್, ಇಲ್ಲಿ ಕಂಬತ್ತಳ್ಳಿ ಪ್ರಕಾಶ್ ಅವರು ಕೂಡ ಇಲ್ಲಿದ್ದಾರೆ, ಲೋಯ ಅಂಕಿತ ಪ್ರಕಾಶನದ ಒಂದು ಪುಸ್ತಕ ಉಳಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಒಂದು ಸಾಮೂಹಿಕ ಸಂಘಟನೆಗಳ ಮೂಲಕ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೂ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ. ಸರ್ಕಾರದಲ್ಲಿರ್ತಕ್ಕಂಥ ಸುಮಾರು 500 ಕೋಟಿ ರೂಪಾಯಿ ಲೈಬ್ರರಿ ಸೆಸ್ ಅಂತಕ್ಕಂಥದ್ದೇನಿದೆ ಅದು ಬೇರೆ ಕಾರಣಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅದು ಪುಸ್ತಕಗಳನ್ನ ಖರೀದಿ ಮಾಡೋದಕ್ಕಾಗಿ ಉಪಯೋಗಿಸ್ಬೇಕಂತ ಒಂದು ಒತ್ತಡವನ್ನು ಒಂದು ಸರ್ಕಾರದ ಮೇಲೆ ಹೇರ್ತಕ್ಕಂಥ ಕೆಲಸವನ್ನು ಕೇವಲ ಪ್ರಕಾಶಕರು ಮಾತ್ರ ಅಲ್ಲ, ಮುದ್ರಕರು, ವಾಚಕರು, ಎಲ್ಲ ಲೇಖಕರು ಎಲ್ಲರೂ ಸೇರಿ ಮಾಡಬೇಕಾದಂಥ ಅಗತ್ಯ ಬಹಳ ಇದೆ. ಆದ ಕಾರಣ ಇಂಥ ಒಂದು ಅವಸಾನದ ಅಂಚಿನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಮ್ಮ ಗಿರೀಶ್ ಅವರು ಇಷ್ಟು ಅದ್ಭುತವಾಗಿ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಅಂದರೆ ಭಾಳ ಅಭಿನಂದನೀಯವಾಗಿರ್ತಕ್ಕಂಥ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ. ನಮ್ಮ ಪ್ರಸನ್ನ ಕುಮಾರ್ ನನಗೆ ಬಹಳ ಗೆಲಿಬಿಲಿ ಆಯಿತು. ಪ್ರಸನ್ನ ಕುಮಾರ್ ಅಂದಾಗ ನಮ್ಮಲ್ಲಿ ಏನಾಗಿದೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಎಷ್ಟೋ ಜನ ಬ್ರಾಹ್ಮಣೇತರ ಲೇಖಕರು ತಾವು ಪ್ರಾಧ್ಯಾಪಕರಾದಾಗ ತಮ್ಮ ಹೆಸರುಗಳನ್ನು ಚೇಂಜ್ ಮಾಡ್ಕೊಂಡ್ರು. ಅದು ಬ್ರಾಹ್ಮಣೀಕರಣದ ಒಂದು ಭಾಗ. ಲೋಹಿಯ ಏನು ಹೇಳ್ತಾನೆ, ಯಾರು ಎಜುಕೇಟೆಡ್ ಆಗ್ತಾ ಹೋಗ್ತಾರೆ, ಎಜುಕೇಷನ್ ಆದಂಗೆಲ್ಲ ಪಡೆದಂಗೆಲ್ಲ ಅವ್ರು ಬ್ರಾಹ್ಮಣರಾಗ್ತಾನೆ ಹೋಗ್ತಾರೆ ಅಲ್ಲ. ಒಬ್ಬರು ಈ ಕೃಷ್ಣಕುಮಾರ್, ಮೋಹನ್ ಕುಮಾರ್ ಅನ್ನೋ ಹೆಸರುಗಳಿವೆ ಮೈಸೂರಲ್ಲಿ. ಕುಂಟಸಿಂಗರೇಗೌಡ ಅಂತ ಅವ್ರ ಹೆಸರು. ಅವರೇನಂದರು ಕೃಷ್ಣಕುಮಾರ್, ಈ ಥರ ಹೆಸರುಗಳನ್ನು ಚೇಂಜ್ ಮಾಡಿದರು. ಇಲ್ಲಿ ಲಕ್ಷ್ಮೀನಾರಾಯಣ ಭಟ್ ಇದ್ರಲ್ಲಿ ನೈಶಲ ಭಟ್ ಅವ್ರ ಹೆಸರು, ಅವರು ಲಕ್ಷ್ಮೀನಾರಾಯಣ ಭಟ್ಟ ಅಂತ ಹೆಸರಿಟ್ಕೊಂಡ್ರು ಅಲ್ವಾ. ಇಂಥ ಬದಲಾವಣೆಗಳಾಗ್ತವೆ. ಯಾಕಂದರೆ ಈ ಪ್ರಸನ್ನ ಕುಮಾರ್ ಅಂದಾಗ ಕೂಡ ನನಗೆ ಅನುಮಾನ ಶುರುವಾಯಿತು. ಇಲ್ಲಾದರೂ ಅಕಸ್ಮಾತ್ ಇವರೇನಾದರೂ ಅನುತ್ಪಾದಕ ಸಮುದಾಯದ ಅಗ್ರಗಣ್ಯರಾಗಿದ್ದರೆ, ಯಾಕಂದರೆ ಸಮುದಾಯಗಳಲ್ಲಿ 2 ವಿಧ, ಒಂದು ಉತ್ಪಾದಕ ಸಮುದಾಯಗಳು, ಒಂದು ಅನುತ್ಪಾದಕ ಸಮುದಾಯಗಳು. ಉತ್ಪಾದಕ ಸಮುದಾಯಗಳು ಯಾವುವು ಅಂದರೆ ನಾವೆಲ್ಲ ಉತ್ಪಾದಕ ಸಮುದಾಯಗಳಿಂದ ಬಂದಿರತಕ್ಕಂಥ ಜನ. ನಾನು ಕುಂಬಾರ ಈ ಉತ್ಪಾದಕ ಸಮುದಾಯದ ಮುಖ್ಯ ಕಸುಬು ಯಾವುದಂದರೆ ಕುಂಬಾರಿಕೆ. ಮನುಷ್ಯನನ್ನು ಸುಂದರವಾಗಿ ಕಾಣಂಗೆ ಮಾಡೋದು ಯಾವುದು ಅಂದರೆ ಮಡಿವಾಳಿಕೆ ಅಲ್ವಾ. ಕ್ಷೌರಿಕರು, ಈ ಬಡಿಗೇರರು, ಕಮ್ಮಾರರು ಇವರೆಲ್ಲ ಉತ್ಪಾದಕ ಸಮುದಾಯಗಳು. ಅನುತ್ಪಾದಕ ಸಮುದಾಯಗಳಂದರೆ ಮಂತ್ರ ಹೇಳ್ತಕ್ಕಂಥವರು, ಪರಾವಲಂಬಿ ಜೀವಿಗಳು. ಇವರು ಅವರು ನೋಡಬೇಕು, ಅವರೇ ಸುಖವಾಗಿರೋದು. ಈಗಿನ ಕಾಲ 2% ಜನನೇ ಸುಖವಾಗಿರೋದು. ಸಾಹಿತ್ಯಗಳು 2% ಜನರು ಬರಿತಾ ಇದ್ದ ಕಾರಣಕ್ಕೆ ಗೊರವರೇ ಅಂಡಯ್ಯ ಕವಿ ಏನು ಹೇಳ್ತಾನಲ್ಲ ಕೆ ವಿ ನಾರಾಯಣಸ್ವಾಮಿ ಅವರೇ, ಗೊರವರ ದುಂಡುಚಿಯೇ ನಾನು ಬರೆದಂಥ ಕಾವ್ಯ ಪಂಡಿತರು ವಿವಿಧ ಕಲಾ ಪಂಡಿತರು ಮಾತ್ರ ಕೇಳಬೇಕಂದ್ರೆ ನಾನು ಬರೆದದನ್ನ ಸಾಮಾನ್ಯ ಜನರು ಓದಂಗಿಲ್ಲ. ಇದೇನು ಗೊರವರ ದುಂಡುಚಿಯೇ, ಗೊರವರು ಬಡಿತಾರಲ್ಲ ವಾದ್ಯ, ಅದಲ್ಲ. ನಾನು ಬರೆದ ಶ್ರೇಷ್ಠ ಕಾವ್ಯ ಪಂಡಿತರು ಮಾತ್ರ ಅರಿಸಬೇಕು
ಅನ್ನೋ ಮಾತನ್ನು ಸುಮಾರು 13ನೇ ಶತಮಾನದಲ್ಲಿ ಅಂಡಯ್ಯ ಕವಿ ಹೇಳಿದ. ಅದ ಕಾರಣ ಈ ಉತ್ಪಾದಕ ಸಮುದಾಯಗಳು 12ನೇ ಶತಮಾನದಲ್ಲಿ ಸುಮಾರು 700 ಉತ್ಪಾದಕ ಸಮುದಾಯಗಳನ್ನ ಒಗ್ಗೂಡಿಸಿ ಅವಕ್ಕೊಂದು ಸಾಮಾಜಿಕ ಚೈತನ್ಯವನ್ನು ತುಂಬಿದಂಥ ಒಬ್ಬ ಮಹಾನ್ ಪುರುಷ ಯಾರು ಅಂದರೆ ಬಸವಣ್ಣನವರು ಅಲ್ವಾ. ಬಸವಣ್ಣನವ್ರು ಇಲ್ಲದೆ ಇದ್ದರೆ ನಮಗೆ ಧ್ವನಿ ಇರ್ತಾ ಇರಲಿಲ್ಲ ಅಲ್ವಾ. ನಂತರ ಸ್ವಾತಂತ್ರ್ಯ ಬಂದರೂ ಕೂಡ ನಮಗೆ ಇರ್ತಾ ಇಲ್ಲ. ಭಾಳ ಮುಖ್ಯವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದರು ನಮ್ಮ ನಾರಾಯಣ ಸ್ವಾಮಿಯವರು. ಸ್ವಾತಂತ್ರ್ಯ ಬಂದು ಈಗಲೂ ಕೂಡ ಅಕ್ಷರ ಇಲ್ಲದೆ ಇರ್ತಕ್ಕಂಥ ಸಮುದಾಯಗಳು ಸಾಕಷ್ಟುಗಳಿವೆ. ನಾನು ಇಡೀ ನಮ್ಮ ವಂಶದಲ್ಲಿ ನಾನು ಒಬ್ಬನ ಅಕ್ಷರ ಕಲ್ತದ್ದು. ನಾನು SLC ಪಾಸಾದಾಗ ಸಾಕು ಭಾಳ ಕಲ್ತ್ಬಿಟ್ಟು ಸಾಕು, ನಾನು ಮುಂದೆ ಓದಿಸಲೇ ಇಲ್ಲ. ನಾವು ಆಮೇಲೆ ರೈಲ್ವೆಗೆ ಹೋಗಿ ಏನೇನೋ ಆಗಿ ಸಿದ್ಧಗಂಗಾ ಮಠ ಸೇರ್ಕೊಂಡು ಏನೋ ಮೇಷ್ಟ್ರ ಆದ್ವಿ ಅಷ್ಟೇ. ನಮಗೆ ಅಕ್ಷರಗಳೇ ಇಲ್ಲ. ನಾವೇನು ಯೂನಿವರ್ಸಿಟಿ ಪ್ರಾಡಕ್ಟ್ ಅಲ್ಲ. ಒಂದು ಇಡೀ ಅಕ್ಷರವನ್ನು ಕೈಲಿಡ್ಕೊಂಡು ಹೆಂಗೆ ಇರಾನ್ ಇರಾಕ್ ಅವೇನು ಯುದ್ಧಗಳಲ್ಲಿ ನನ್ನಲ್ಲಿ ಪರಮಾಣು ಬಾಂಬ್ ಇದೆ ಅಂತ ಎಲ್ಲರನ್ನೂ ಎದುರಿಸ್ತಾ ಇದ್ದಾರಲ್ಲ, ಹಾಗೆ ನಾವು ಒಂದು ಇಡೀ ಅಕ್ಷರವನ್ನು ಇಟ್ಕೊಂಡು ನೋಡು ಭಾಳ ಹುಷಾರ್ ಅಂತ ನಾವೆಲ್ಲರನ್ನೂ ಎದುರಿಸೋ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ಅಲ್ವಾ. ಈ ನವ್ಯೋತ್ತರ ಸಂದರ್ಭದ ದೊಡ್ಡ ಬದಲಾವಣೆ ಅಂತ ತಿಳ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಪ್ರಸನ್ನ ಕುಮಾರ್ ಅವರು ಎಲ್ಲಿ ನೋಡಿದ್ರು ಮಂಡ್ಯದಲ್ಲಿ ಒಂದು ಫಂಕ್ಷನ್ ಆದರೂ ಅಲ್ಲಿಗೆ ಬರ್ತಾರೆ, ಬಳ್ಳಾರಿಯಾಗಾದರೂ ಬರ್ತಾರೆ, ರಾಯಚೂರಿಗೆ ಬರ್ತಾರೆ. ಅವ್ರಿಗೆ ಇಲ್ಲದೇ ಇರತಕ್ಕಂಥ ಪ್ರದೇಶನೇ ಇಲ್ಲ. ಕರ್ನಾಟಕದಾದ್ಯಂತ ಎಲ್ಲ ಸ್ನೇಹಿತರನ್ನು ಪಡೆದಂಥ, ಎಲ್ಲ ವರ್ಗದ ಗೆಳೆಯರನ್ನು ಪಡೆದಂಥ ಒಂದು ಅಭಿಜಾತ ಶತ್ರು ಯಾರಾದರೂ ಒಂದು ಇದ್ದರೆ, ಏಕಮೇವಾದ್ವಿತೀಯ ವ್ಯಕ್ತಿ ಯಾರಾದರೂ ಇದ್ದರೆ ನಮ್ಮ ಪ್ರಸನ್ನ ಕುಮಾರ್. ಮೊನ್ನೆ ಕೇಳಿದೆ ನಾನು, ಅಲ್ಲ ಸರ್ ಪ್ರಸನ್ನ ಕುಮಾರ್ ಅಂದರೆ ಏನು ಅಂತ ಒಂದು ಸಾರಿ ಕೇಳಿದೆ. ನಾವು ಮಡಿವಾಳ್ರ ಸಾರ್ ಅಂದರು. ಅಯ್ಯೋ ಭಾಳ ಸಂತೋಷ ಆತ್ಕಂಡ್ರಿ. ಆಮೇಲೆ ಅವ್ರ ಮಗಳನ್ನ ಮದುವೆ ಮಾಡಿಬಿಟ್ರು ನಮ್ಮ ಬಳ್ಳಾರಿಗೆ. ಸಿರುಗುಪ್ಪ ಅಳಿಯ. ಸಿರುಗುಪ್ಪ ಅಂದರೆ ಭಯ ಎಲ್ಲರಿಗೆ ಅಲ್ವಾ. ನೀವೆಲ್ಲರೂ ಹೋಗಿ, ನಾನು ಬಾಂಬೆನಲ್ಲಿ ಧಾರಾವಾಹಿಯಲ್ಲಿ ತಿರುಗಾಡ್ತಾ ಇರುವಾಗ ಅಲ್ಲಿ ಅಂಗಡಿಯಲ್ಲಿ ಸಿರುಗುಪ್ಪ ರೈಸ್ ಅವೈಲೇಬಲ್ ಏರ್ ಅಂತ. ಸಿರುಗುಪ್ಪ ಅಂದರೆ ಒಂದು ಕಾಲದಲ್ಲಿ ಭಯಾನಕವಾಗಿರ್ತಕ್ಕಂಥ ಲಾಂಗು ಮಚ್ಚುಗಳಿಗೆ ಹೆಸರಾಗಿದ್ದಂಥ ಊರುಗಳು ಅವೆಲ್ಲ. ಅಚ್ಚೋಳಿ ಗಿಚ್ಚೋಳಿ ಬಾಗವಾಡಿ ಆ ಸುತ್ತಮುತ್ತ. ಯಾಕಂದ್ರೆ ನಮ್ಮದು ತಕಲ್ಕೋಟೆಯಲ್ಲಿ ನಮ್ಮ ಚನ್ನಬಸವಣ್ಣ ಸಿರಿಗೆರೆ ಎಲ್ಲ ಹೊಡೆದಾಟಿ ಎಷ್ಟೋ ಜನ ಅಲ್ಲಿ ಕೂಲಿ ಮಾಡಿದರೆ ಬಂದು ನಮ್ಮ ಮನೇಲಿ ಆಶ್ರಯ ಪಡೀತಾ ಇದ್ದು. ಅಷ್ಟು ನಾವು ಚಿಕ್ಕವರಿದ್ದಾಗ ಆ ಥರ ಇದ್ದಂಥ ಪ್ರದೇಶ. ಒಬ್ಬ ಕಲಾವಿದ, ನಮ್ಮ ಪ್ರಸನ್ನ ಕುಮಾರ್ ಅವರ ಅಳಿಯ ಒಬ್ಬ ಕಲಾವಿದ. ಈ ಕಾರಣಕ್ಕೆ ಅವ್ರು ಬಳ್ಳಾರಿ ಜೊತೆಗೆ ಒಂದು ನಂಟು ಬೆಳೆಸಿದ್ರಲ್ಲ, ಆ ಕಾರಣಕ್ಕೆ ಅವ್ರ ಮೇಲೆ ಅಭಿಮಾನ ನನಗೆ ಹೆಚ್ಚಾಯಿತು. ಇನ್ನೊಂದು ವಿಶೇಷ ಅಂದರೆ ನಮ್ಮ ಪ್ರಸನ್ನ ಕುಮಾರ್ ನನಗೇನಾದರೂ ನಂದೊಂದು ಇಷ್ಟೇ ಜಾಗ ಇದೆ ಮನೆಯಿಂದ ನೋಡಿದ್ದಾರೆ. ಅದನ್ನು ನಾವು ಇವರ ಗಿಡ ಒಯ್ಯೋದು ನೋಡಿ ನಾನು ಎಷ್ಟೋ ಸಾರಿ ಅವ್ರ ಹತ್ರ ಗಿಡಗಳು ತಗೊಂಡೋಗಿದ್ದೀನಿ. ಅವರು ನರ್ಸರಿಯ ಉಪಾಧ್ಯಕ್ಷರು ಅಧ್ಯಕ್ಷರು ಇದ್ದಾರೆ. ಇವರು ಏನಪ್ಪ ಇಷ್ಟೊಂದು ಗಿಡ ಒಯ್ತಾನಲ್ಲ, ಇವೇನು 100 ಎಕರೆ ಇವ್ರ ಜಮೀನು ಇರ್ಬೋದು. ಇಲ್ಲ, ಅಷ್ಟೇ ಬಂದು ನೋಡಿದರು. ಎಲ್ಲ ಅವ್ರ ಗಿಡ ಇದೆ, ಇಲ್ಲಿ ಈ ಗಿಡ ಇದೆ, ಎಲ್ಲ ಇವನ್ನೆಲ್ಲ ಕೊಟ್ಟಿರೋದು ನಮ್ಮ ಪ್ರಸನ್ನ ಕುಮಾರ್. ಆಮೇಲೆ ನಾನು ಎಷ್ಟೋ ಹೋದಾಗ ಆ ಗಿಡಗಳ ಬಗ್ಗೆ ಅವರು ವೈಜ್ಞಾನಿಕವಾಗಿ ವಿವರಿಸೋದು ನೋಡಿದರೆ ಯಾವ ಬಾಟನಿ ಪ್ರೊಫೆಸರು ವಿವರಿಸಲ್ಲ. ಅಷ್ಟು ಕೂಲಂಕುಷವಾಗಿ ಅಲ್ಲಿರೋ ಬೋನ್ಶಾಯ್ ಟ್ರೀಗಳ ಬಗ್ಗೆ, ಅಲ್ಲಿರೋ ಒಂದು ವಾರ್ಷಿಕ 6 ತಿಂಗಳಿಗೆ ನಡೀತಕ್ಕಂಥ ಒಂದು ಫಲಪುಷ್ಪ ಪ್ರದರ್ಶನದ ಬಗ್ಗೆ ಅವ್ರನ್ನ ಹೇಳ್ತಕ್ಕಂಥ ವಿಧಾನ ಏನಿದೆ ಬಹಳ ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಜ್ಞಾನ ನಮ್ಮ ಪ್ರಸನ್ನ ಕುಮಾರ್ ಅವರಿಗಿದೆ. ಎಷ್ಟೋ ಗಿಡಗಳ ಹೆಸರುಗಳನ್ನ ಹೇಳ್ತಾರೆ, ಯಾವ ಗಿಡನ ಹೇಗೆ ಬೆಳೆಸಬೇಕು ಅಂತ ಹೇಳ್ತಾರೆ. ಆಮೇಲೆ ಉತ್ತರ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಎಷ್ಟೋ ಪುರಸಭೆ ಅಥವಾ ಖಾಸಗಿ ಉದ್ಯಾನಗಳನ್ನು ವಿನ್ಯಾಸಗೊಳಿಸಿರ್ತಕ್ಕಂಥ ಅಪರೂಪದ ವ್ಯಕ್ತಿ ಅವರು. ಈ ಎಲ್ಲ ಕಾರಣಗಳಿಗೆ ಪ್ರಸನ್ನ ನನಗಿಷ್ಟ. ಪ್ರಸನ್ನ ಕಥೆಗಳನ್ನು ಬರೆದರು ಅನ್ನೋದು ಒಂದು ದೊಡ್ಡ ವಿಸ್ಮಯ. ಅದು ಒಳ್ಳೆ ಕಥೆಗಳನ್ನು ಬರೆದಿದ್ದಾರೆ. ಕಾದಂಬರಿ ಬರೀತವೆ ಕಥೆಗಳನ್ನು ಮಾಡಿದ್ದಾರೆ. ಕಥೆಗಳನ್ನು ಬರೀತವೆ ಕಾದಂಬರಿಗಳನ್ನು ಮಾಡಿದ್ದಾರೆ. ಕಾದಂಬರಿ ಕಥೆಗಳ ಒಂದು ಅಪೂರ್ವ ಸಂಕೀರ್ಣ ಕೃತಿ ಅಂತಂದರೆ ಈ ಅತಂತ್ರ ಅನ್ನೋ ಪುಸ್ತಕ ಅನ್ನಿಸುತ್ತೆ. ಅದರಲ್ಲಿ ಕಾದಂಬರಿ ಆಗಬಹುದಾದ ಅನೇಕ ಕಥೆಗಳಿವೆ. ಅದರಲ್ಲಿ ಕಾದಂಬರಿ ಆಗ್ತದನ್ನ ಮತ್ತೆ ಕಟ್ ಮಾಡಿದ್ದಾರೆ ಅಲ್ವಾ. ಅದನ್ನು ಕಥೆ ಅಂತ ಅಲ್ಲಿಗೆ ಮುಕ್ತಾಯ ಮಾಡಿದ್ದಾರೆ. ಈಗ ಒಂದು ಉತ್ಸಾಹ, ಅಮಿತೋತ್ಸಾಹ ಅಂತ ಕರಿತೀವಲ್ಲ ಅಲ್ವಾ. ಈಗ ವೈಭವ್ ಸೂರ್ಯವಂಶಿ ಇಂಡಿಯನ್ ಪಿಚ್ನಲ್ಲಿ ಆಡಿದ್ದ ಬೇರೆ,
ಅಲ್ವಾ? ಇಂಗ್ಲೆಂಡ್ನಲ್ಲಿ ಆಡೋದೇ ಬೇರೆ ಪಿಚ್, ಯಾವ ಬೌಲರ್ನ ಹೇಗೆ ಎದುರಿಸ್ಬೇಕನ್ನೋ ಒಂದು ಪರಿಕಲ್ಪನೆ ಇರಬೇಕಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವ ಕಥೆನ ಹೇಗೆ ಬರೀಬೇಕು, ಯಾವ ಕಾದಂಬರಿನ ಹೇಗೆ ಬರೀಬೇಕು. ಈ ಕತೆ ಕಾದಂಬರಿಗಳಂದರೆ ಕೇವಲ ಆನಂದ ಕೊಡ್ತಕ್ಕಂಥವರನ್ನೆಲ್ಲ. ನಾನು ಮನುಷ್ಯರನ್ನು ಆನಂದವಾಗಿಡಲಿಕ್ಕೆ, ಸಂತೋಷವಾಗಿಡಲಿಕ್ಕೆ ಬರಿತೀನಿ, ಹಾಡ್ತೀನಿ ಅಂತಕ್ಕಂಥದ್ದು ಹುಚ್ಚು ಕಲ್ಪನೆ. ಆ ಓದುಗರಿಗೆ ಒಂದು ಸಮಾಜಶಾಸ್ತ್ರದ ತಿಳುವಳಿಕೆ ಬರಬೇಕು. ಈ ಸಮಾಜ ಇದೆ, ಈ ಸಮಾಜದ ಒಳಗಡೆ ಇರ್ತಕ್ಕಂಥ ಇಷ್ಟೊಂದು ನ್ಯೂನತೆಗಳಿವೆ, ಅತೃಪ್ತಿ ಇದೆ, ಶೋಷಣೆ ಇದೆ. ಇವೆಲ್ಲ ಸಾರಸ್ವತ ಲೋಕಕ್ಕೆ ಪರಿಚಯ ಮಾಡ್ತಕ್ಕಂಥ ಹೊಣೆಗಾರಿಕೆ ಯಾರಿಗಿದೆ ಅಂದರೆ ಲೇಖಕನಿಗಿದೆ. ಅದನ್ನು ಅವರು ಮಾಡಿದ್ದಾರೆ. ಅವರು ಮಡಿವಾಳ ಸಮಾಜದ ಎಷ್ಟೋ ಅಂಶಗಳನ್ನು ಅನೇಕ ಕಥೆಗಳಲ್ಲಿ ಮಾಡಿದ್ದಾರೆ ಅಲ್ವಾ? ಅದು ಎಷ್ಟು ಒಂದು ವಾಕ್ಯ ಓದಿದ್ರೆ ಸಾಕು. ಯಾವುದೇ ಒಂದು ಕಾದಂಬರಿ ಕಥೆಗಳನ್ನು ಪೂರ್ತಿ ಓದಬೇಕೋ ಬೇಡವೋ ಅನ್ನೋ ನಿರ್ಧರಿಸೋದು ಯಾವುದು ಅಂದರೆ ಆರಂಭದ ವಾಕ್ಯ. ನೀವು ಮೊದಲನೇದು 2 ವಾಕ್ಯ ಓದಿದರೆ ಈ ಕಥೆಗಾರನ ಓದಬಾರ್ದು ಅನ್ನೋನ್ನ ತೀರ್ಪು ಕೊಡ್ತಾವೆ ಮೊದಲನೇ 2 ವಾಕ್ಯಗಳು. ಯಾಕಂದರೆ ಅವ್ರ ಕಾದಂಬರಿಗಳು ನಿರಂತರವಾಗಿ ಓವರ್ಫ್ಲೋ, ಸ್ಪಾಂಟೇನಿಯಸ್ ಓವರ್ಫ್ಲೋ, ಸಲೀಸಾಗಿ ಪ್ರವಹಿಸ್ತಕ್ಕಂಥ ಭಾಷೆ. ಆ ಎಲ್ಲ ಕಾರಣಗಳಿಗೆ ಪ್ರಸನ್ನ ಕುಮಾರ್ ಅವರ ಕಥೆಗಳು ನನಗಿಷ್ಟ ಮತ್ತು ನಿಮಗೂ ಇಷ್ಟ. ಅದಕ್ಕನ್ನ ಈ ಲೇಖಕನಿಗೆ ಇರಬೇಕಾದಂಥ 3 ಮುಖ್ಯ ಗುಣಗಳು. ಒಂದು ಅಬ್ಸರ್ವೇಷನ್, ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಸಮಾಜ ಹೀಗಿದೆ, ಅಬ್ಸರ್ವೇಷನ್. ಇಷ್ಟು ಮೇರಾ ದೇಶ ಮಹಾನ್ ಅಂತಾರೆ. ಯಾವ ಅರ್ಥದಲ್ಲಿ ಮಹಾನ್ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ಅಲ್ವಾ? ಯಾವ ದೃಷ್ಟಿಕೋನದಿಂದ ಸೋನಮ್ ವಾಂಗ್ಚುಕ್ ಅಂತಕ್ಕಂಥ ಸಾಮಾಜಿಕ ಹೋರಾಟಗಾರ ಸುಮಾರು 28 ದಿನಗಳಿಂದ ಒಬ್ಬ ಭ್ರಷ್ಟ ಸಚಿವನನ್ನು ರಾಜೀನಾಮೆ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಲ್ವಾ? ಇವು ನಡೀತಾ ಇದ್ದಾವೆ. ಒಂದು ಜೀವಂತ ಸಮಾಜದಲ್ಲಿ ಪ್ರಶ್ನೆಗಳಿಲ್ಲದೇ ಇರತಕ್ಕಂಥ ಸಮಾಜ ಅಲ್ಲ. ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ವ್ಯವಧಾನ ಸರ್ಕಾರಗಳಿಗಿಲ್ಲ. ಅದನ್ನು ಕಥೆಯನ್ನು ಹೇಗೆ ಪರಿವರ್ತಿಸ್ತೀರಿ ಅನ್ನೋದು ಇಂಪಾರ್ಟೆಂಟ್. ನೀವೇನಾದರೂ ವಿಜಯವಾಡಕ್ಕೆ ಹೋದರೆ ಆ ರೈಲ್ವೆ ಸ್ಟೇಷನ್ಗಳಲ್ಲಿ ವಿಶಾಖಪಟ್ಟಣಂ ಅಥವಾ ಆ ಸಮುದ್ರ ತೀರದ ಪಕ್ಕದಲ್ಲಿರ್ತಕ್ಕಂಥ ರೈಲ್ವೆ ನಿಲ್ದಾಣಗಳಲ್ಲಿ ನೀವೇನಾದರೂ ಅಬ್ಸರ್ವ್ ಮಾಡಿ, ಮೀನು ಹಿಡ್ಕೊಂಡಿರ್ತಾರೆ, ಒಂದು ಮೀನು ಕಟ್ಟಿರ್ತಾರೆ, ಒಂದು 4-5 ಮೀನು ಇಳಿಬಿಟ್ಟಿರ್ತಾರೆ. ಆ ಒಂದು ಪಕ್ಕದಲ್ಲಿ ನೀರಿನ ತಂಬಿಗಿಟ್ಟತ್ತೆ, ನೀರಿರ್ತದೆ ಒಂದು. ಅವನೇನು ಚಾಪಲೋ ಅಂತ ಕೂಗ್ತಾ ಹೋಗ್ತಾನೆ. ಅವನೇನು ಮಾಡ್ತಾನೆ, ಆ ಮೀನುಗಳು ಸಾಯ್ತಕ್ಕಂಥ ಸಂದರ್ಭದಲ್ಲಿ ಆ ನೀರು ತಗೊಂಡು ಚಿಮ್ಕಿಸ್ತಾನೆ ಅಲ್ವಾ? ಇದು ಈ ದೇಶದ 141 ಕೋಟಿ ಜನರನ್ನು ಆ ಮಂಪರಿನಲ್ಲಿಟ್ಟಿರ್ತಕ್ಕಂಥ ಒಂದು ಸ್ಥಿತಿ ನಾನು ಹೇಳ್ತಾ ಇರೋದು. ಇತ್ತಗೆ ಈ ಭಾರತದ ಮತದಾರ ಸಾಯಲೂಬಾರ್ದು, ಬದುಕಬಾರ್ದು, ಆ ಥರ ಒಂದು ಸ್ಥಿತಿ, ಒಂದು ಅತಂತ್ರ ಈ ಕಥೆಗಳ ಹೆಸರು ಹೇಳಿದ್ರಿಂದ ಅತಂತ್ರ ಸ್ಥಿತಿಯಲ್ಲಿಟ್ಟಿದ್ದಾರೆ. ಯಾಕಂದರೆ ಈ ಭಾಳ ಮುಖ್ಯವಾಗಿರುತ್ತೆ. ಯಾರ ಬಗ್ಗೆ ಕತೆ ಬರಿಬೇಕು? ನೀವೇನಾದರೂ ಗೋದಾವರಿ ಹೋದರೆ, ಗೋದಾವರಿಯಲ್ಲಿ ಅಂತರ್ವೇದಿ ಅಂತಕ್ಕಂಥ ಒಂದು ಪ್ರದೇಶ ಇದೆ. ಅಲ್ಲಿ ಗೋದಾವರಿ ಸಮುದ್ರ ಸೇರ್ತಕ್ಕಂಥ ಪ್ರದೇಶ. ಅದು ಆ ಗೋದಾವರಿ ಸಮುದ್ರ ಸೇರ್ತಕ್ಕಂಥ ಪ್ರದೇಶದಲ್ಲಿ ಒಂದು ಮೀನು ಸಿಗುತ್ತೆ. ಅದ್ರ ಹೆಸರು ಏನಿದೆ, ಭಾಳ ದುಬಾರಿ, ಸುಮಾರು 2-3 ಸಾವಿರ ರೂಪಾಯಿಗೆ ಒಂದು kg. ಅದು ಯಾಕೆ ಅದಕ್ಕೆ ಅಷ್ಟು ಬೆಲೆ ಅಂತಂದರೆ, ಅದು ಆಸ್ಟ್ರೇಲಿಯಾದಿಂದ ಅದು ಪ್ರವಾಹದ ವಿರುದ್ಧ ಈಜ್ಕೆಂತ ಬರ್ತದೆ. ಪ್ರವಾಹದ ವಿರುದ್ಧ ಈಜ್ಕೆಂತ ಬಂದು ಅಂತರ್ವೇದಿ ಒಂದು ಸೀಮಿತ ಪ್ರದೇಶದಲ್ಲಿ ಬೆಳೀತದೆ, ಮೊಟ್ಟೆ ಇಡ್ತದೆ, ಸಂಸಾರವನ್ನು. ಆ ಮೀನಿಗೆ ಅಷ್ಟು ಶಕ್ತಿ. ಯಾರು ಪ್ರವಾಹದ ವಿರುದ್ಧ, ಯಾರು ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಈಜ್ತಾನಲ್ಲ, ಆ ಲೇಖಕ ಭಾಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ನನ್ನ ದೃಷ್ಟಿಯಲ್ಲಿ. ಅವನಂಥ ಒಬ್ಬ ಹೋರಾಟಗಾರ, ನಿಜವಾದ ಹೋರಾಟಗಾರ, ವಾರಿಯರ್. ಕಥೆಗಾರ ಅಷ್ಟೇ ಇಲ್ಲ, ಅವನು ವಾರಿಯರ್ ಆಗಬೇಕು, ಕ್ರುಸೇಡರ್ ಆಗಬೇಕು. ಅದ ಕಾರಣ ಕಥೆಗಳಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದ ಕಾರಣ ನಮ್ಮ ಅಬ್ಸರ್ವೇಷನ್, ಈ ಸಮಾಜ ಹೇಗಿದೆ, ಎಷ್ಟೊಂದು ಜಾತಿಗಳಿವೆ, ಸ್ಪ್ಲಿಟ್ ಇಂಟು ಸ್ಪ್ಲಿಟ್. ಸುಮಾರು ಕಾರ್ಲ್ ಮಾರ್ಕ್ಸ್ ಹೇಳಿರೋದು. ಯಾವ ಜಾತಿ ಅಂದರೆ ಭಾರತ ವಿಘಟನೆ ಆಗ್ತಾನೆ ಇರ್ತದೆ ಅಂತ ಕಾರ್ಲ್ ಮಾರ್ಕ್ಸ್ ಎಂಗಲ್ಸಿಗೆ ಹೇಳ್ತಾನೆ. ಯಾಕೆ ವಿಘಟನೆ ಆಗಿ? ಜಾತಿ, ಅದರೊಳಗೆ ಇನ್ನೊಂದು ಜಾತಿ, ಅದರೊಳಗೆ ಇನ್ನೊಂದು ಜಾತಿ, ಸ್ಪ್ಲಿಟ್ ಇಂಟು ಸ್ಪ್ಲಿಟ್. ಮಡಿವಾಳರು ಒಬ್ಬರೇ ಇದ್ದಾರಾ?
ಅದು ಮಡಿವಾಳರಾಗ ಅನೇಕ ಬಗೆಗಳಿವೆ, ಕುಂಬಾರಲ್ಲಿ ಅನೇಕ ಬಗೆಗಳಿವೆ. ಯಾವ ಜಾತಿ ನಾನು ಒಬ್ಬನೇ ಅಂತ ಹೇಳ್ತಾರೆ ನೋಡಿ, ಯಾರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬ್ರಾಹ್ಮರಲ್ಲಿ ಪ್ರಭೇದಗಳಿವೆ, ಕುರುಬರಲ್ಲಿ ಇದ್ದಾವೆ. ಎಲ್ಲ ಜಾತಿಗಳನ್ನು ವಿಗಡಿಸಿ ಬಿಟ್ಟಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂರಚನೆ ನಮ್ಮ ಭಾರತದಲ್ಲಿ ಜಾತಿ ಸಂರಚನೆ. ಅದು ಅಲ್ಲಿ ಯಾರು ಒಟ್ಟಾಗಿರೋಕ್ಕೆ ಸಾಧ್ಯ ಅಲ್ವಾ? ಇಂಥ ಒಂದು ಅಬ್ಸರ್ವೇಷನ್ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲರ ಬಾಯಲ್ಲಿಟ್ಟರೆ ರಸಗುಲ್ಲ ಕರಗ್ತದೆ, ಆದರೆ ಆ ಬಾಯಿ ಯಾರ್ದನ್ನ ಇಂಪಾರ್ಟೆಂಟ್ ತಾನೆ ಅಲ್ವಾ? ಅದು ಅವ್ರ ಬಗ್ಗೆ ಬರಿಬೇಕು ನಾವು. ವಂಚಿತ ಜನ ಏನಿದ್ದಾರೆ, ವಂಚಿತ ಸಮುದಾಯಗಳೇನಿದ್ದಾವೆ ಅವ್ರ ಬಗ್ಗೆ ಬರಿಬೇಕು. ಮುಖ್ಯವಾಗಿರ್ತಕ್ಕ ಅಬ್ಸರ್ವೇಷನ್ ಆ್ಯಂಡ್ ಕಲ್ಟಿವೇಷನ್ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಕಲ್ಟಿವೇಷನ್ ಭಾಳ ಮುಖ್ಯ. ಕತೆಗಾರರಿಗಿರಬೇಕಾದಂಥ ಮುಖ್ಯವಾಗಿರ್ತಕ್ಕಂಥ ವ್ಯವಸಾಯ, ಕೃಷಿ, ನಿರಂತರವಾಗಿ ಭಾಷೆಯನ್ನು. ನಾನು ಅರಮನೆ ಕಾದಂಬರಿ ಬರೆಯುವಾಗ ಸುಮಾರು 15 ವರ್ಷಗಳ ಕಾಲ ಬರೆಯೋದು ಮಾಡಿದೆ. ಯಾಕಂದರೆ ನಾವೇನಾದರೂ ಈ ರಾಘವೇಂದ್ರ ಕಾಸನೀಸ್ ಅವರ ತಬ್ಬಲಿಗಳು ಅಂತಕ್ಕಂಥ ಒಂದು ಕಥೆಯನ್ನು ಸುಮಾರು ಒಂದು 5-6 ವರ್ಷಗಳ ಕಾಲ ಅವರು ಬರೆದಂಥ ಕಥೆ ಅದು. ಅವರು ಬರೆದಂಥ ಒಂದೇ ಒಂದು ಕಥೆ ಯಾವುದು ಅಂದರೆ ತಬ್ಬಲಿಗಳು. ಉಳಿದವೆಲ್ಲ ಮೊನಾಲಿಸಾ ಅವೆಲ್ಲ ಇಂಗ್ಲೀಷ್ನಿಂದ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಕಥೆಗಳವು. ತಬ್ಬಲಿಗಳು ಅನ್ನೋ ಕಥೆಯನ್ನು ನಾವು ಓದಲೇಬೇಕು. ಅಂಥ ಕಥೆಗಳನ್ನು ನಾವು ಬರಿಬೇಕಾದ್ರೆ ಮುರಿದು ಕಟ್ತಕ್ಕಂಥ ಕೆಲಸವನ್ನು, ಭಾಷೆಯನ್ನು ಪುನಃ ಮುರಿದು ಕಟ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕದು. ಯಾಕಂದರೆ ಮಡಿವಾಳ ಸಮುದಾಯಕ್ಕೆ ತನ್ನದೇ ಆದಂಥ ಒಂದು ವಿಶಿಷ್ಟವಾದ ಭಾಷಿಕ ಲಯ ಇದೆ. ಅದನ್ನು ದುಡಿಸ್ಕೊಳ್ತಕ್ಕಂಥ ಕೆಲಸ ಮಾಡೋಕ್ಕೆ ಎಂಥ ಒಂದು ದೊಡ್ಡ ಸಮುದಾಯ ರೀ ಅದು. ನಾನು ಅನೇಕ ಸಂದರ್ಭದಲ್ಲಿ ಸಿಂಧಿ ಕಡೆಗೆ ಬಿಜಾಪುರದಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದೇವರ ಹಿಪ್ಪರಿಗೆಯಲ್ಲಿ ನಾನು ಹೋಗಿ ಮಡಿವಾಳ ಮಾಚಿದೇವರ ಸಮಾಧಿಯನ್ನು ಸಂದರ್ಶಿಸಿ ನಮಸ್ಕರಿಸಿ ಬರ್ತೀವಿ ಈಗಲೂ ಕೂಡ. ಯಾಕಂದರೆ ಮಡಿವಾಳ ಮಾಚಿದೇವರು ಇಲ್ಲದೇ ಇದ್ದರೆ ವಚನ ಸಾಹಿತ್ಯ ಉಳಿತಿರಲಿಲ್ಲ. ವಚನ ಸಾಹಿತ್ಯವನ್ನು ರಕ್ಷಿಸಿದ ಒಬ್ಬ ದೊಡ್ಡ ವ್ಯಕ್ತಿ ಅಕ್ಕನಾಗಮ್ಮನ ಜೊತೆ ಸೇರಿಕೊಂಡು ಅಂದರೆ ಮಡಿವಾಳ ಮಾಚಿದೇವರು. ಬಿರಾಗ ದೊಡ್ಡ ಯೋಧ ಅಲ್ವಾ? ಅಂಥ ಸಮುದಾಯದಿಂದ ಬಂದಿರತಕ್ಕಂಥವ್ರು ನೀವು ಅಲ್ವಾ? ಅದನ್ನು ನೋಡಿ, ಯಾಕೆ ನಮಗೆ ಇಂಪಾರ್ಟೆಂಟ್ ಅನ್ಸುತ್ತೆ ರಾಮಾಯಣ, ವ್ಯಾಸ ಯಾಕೆ ಇಂಪಾರ್ಟೆಂಟ್ ರೀ? ಒಬ್ಬ ರಜಕರಿ ಎಷ್ಟು ಇಂಪಾರ್ಟೆಂಟ್. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮಡಿವಾಳ ವ್ಯಕ್ತಿಯ ಮಾತಿಗೆ ಒಬ್ಬ ಚಕ್ರವರ್ತಿ ಬೆಲೆ ಕೊಡ್ತಾನೆ ಅಂದರೆ ತಮಾಷೆ ಸನ್. ಅವನು ರಜಕ್ಕೆ ಹೇಳಿದ್ದಾನೆ, ಆದ ಕಾರಣ ನಾನು ಹೆಂಡತಿಯನ್ನು ಪುನಃ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾನೆ ಅಲ್ವಾ? ಇದು ನಮ್ಮ ಮಡಿವಾಳ ಈ ಉತ್ಪಾದಕ ಸಮುದಾಯಗಳ ಬಗ್ಗೆ ನಮ್ಮ ಮಹಾಕವಿಗಳಿಗಿದ್ದಂಥ ಒಂದು ದೊಡ್ಡ ಇದು ದಾರ್ಶನಿಕತೆ ಅನ್ನೋದು ಅಂತೀವಿ ಅನ್ನೋ ಅನಿಸುತ್ತೆ. ಆಮೇಲೆ ಕಲ್ಟಿವೇಷನ್, ಭಾಳ ಇಮ್ಯಾಜಿನೇಷನ್ ಅನ್ನೋದು ಭಾರಿ ಇಂಪಾರ್ಟೆಂಟ್. ನಾವು ಹೇಗೆ ಇಮ್ಯಾಜಿನ್ ಮಾಡ್ತೀವಿ, ನಮ್ಮ ಸಮಾಜವನ್ನು ಹೇಗೆ ಕುಂತಕನ ವಕ್ರೋಕ್ತಿ ಜೀವಿತ. ನೀವೇನಾದರೂ ಕಡ್ಡಿಯನ್ನು ನೀರಿನಲ್ಲಿಟ್ಟರೆ ಹೆಂಗೆ ಸ್ವಲ್ಪ ಡೊಂಕ್ ಕಾಣಿಸ್ತದೆ ನೋಡಿ, ಅದು ಅಬ್ಸರ್ವೇಷನ್. ಕವಿಗಿರಬೇಕಾದಂಥ ಮುಖ್ಯವಾದ ಶಕ್ತಿ, ಲೇಖಕರಿಗೆ ಇರಬೇಕಾದಂಥ ಮುಖ್ಯವಾದ ಶಕ್ತಿ ಅಲ್ವಾ? ಏಕೆ ಒಂದು ಬೇರೆ ಥರನೇ ಅವನು ನೋಡ್ತಕ್ಕಂಥ ಕ್ರಮನೇ ಬೇರೆ. ಯಾಕಂದರೆ ಲೇಖಕರು ಮಾತಾಡ್ತಕ್ಕಂಥ ರೂಪಕ ಭಾಷೆಯಲ್ಲಿ ಮಾತಾಡ್ತಾರೆ. ಜರ್ಮನ್ ಒಂದು ಕತೆ ಇದೆ. ಅವನು ರಿಟೈರ್ ಆಗಿರ್ತಕ್ಕಂಥ ವ್ಯಕ್ತಿ ಎಲ್ಲರೂ ಬಳಸಿದ ಭಾಷೆಯನ್ನು ನಾನು ಯಾಕೆ ಬಳಸಬೇಕು ಅಂತ ಒಂದು ಕತೆ. ಎಲ್ಲರೂ ಬಳಸಿದ ಭಾಷೆಯನ್ನು ನಾನು ಯಾಕೆ ಬಳಸಬೇಕು? ಅವನೇನು ಮಾಡ್ತಾನೆ, ಹಾಸಿಗೆ ಆಕಾಶ ಅಂತ ಹೆಸರಿಡ್ತಾನೆ, ಆಕಾಶಕ್ಕೆ ದುಪ್ಪಟಿ ಅಂತ ಹೆಸರಿಡ್ತಾನೆ, ಟೇಬಲ್ಗೆ ಇನ್ನೊಂದು ಹೆಸರಿಡ್ತಾನೆ. ಎಲ್ಲ ಹೆಸರು ನಾಮಪದಗಳನ್ನೆಲ್ಲ ಚೇಂಜ್ ಮಾಡ್ತಾ ಹೋಗ್ತಾನೆ. ಕ್ರಮೇಣ ಏನು ಮಾಡ್ತಾನೆ, ಕ್ರಿಯಾಪದಗಳನ್ನೂ ಚೇಂಜ್ ಮಾಡ್ತಾನೆ. ಮಲಗೋದಕ್ಕೆ ಇನ್ನೊಂದು ಏನೋ ಹೆಸರಿಡ್ತಾನೆ, ಹಾರು ಅಂತ ಇರ್ತಾನೆ, ಹಾರೋದಕ್ಕೆ ಇನ್ನೊಂದು ಹೆಸರಿಡ್ತಾನೆ. ಹೀಗಾಗಿ ಆ ಭಾಷೆಯಲ್ಲಿ ಕಳೆದೋಗ್ಬಿಡ್ತಾನೆ. ಕಳೆದೋದಾಗ ತನಗೆ ಆರಾಮಿಲ್ದಾಗ ಡಾಕ್ಟ್ರ್ ಹತ್ರ ಹೋಗ್ತಾನೆ. ಡಾಕ್ಟ್ರಿಗೆ ತನ್ನ ಪ್ರಾಬ್ಲಮ್ಸ್ ಹೇಳ್ಕೊಳಕ್ಕಾಗಲ್ಲ. ತಂದೆ ಆದಂಥ ರೂಪಕ ಭಾಷೆಯಲ್ಲಿ ಅವನು ಹೇಳ್ಕೊಳ್ತಾನೆ. ಅದು ಡಾಕ್ಟ್ರು ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ತಾನೆ. ಹೀಗೆ ಅವನ ಆರೋಗ್ಯದ ಸಮಸ್ಯೆಗಳಿಗೆ ಡಾಕ್ಟ್ರು ಸ್ಪಂದಿಸೋಕ್ಕಾಗಲ್ಲ, ಸತ್ತೋಗ್ತಾನೆ. ಯಾಕಂದರೆ ಭಾಷೆಗಿರಬೇಕಾದಂಥ ಅದು ಭಾಳ ಮುಖ್ಯವಾಗಿರುತ್ತೆ. ಭಾಷೆಯನ್ನು ಉಳಿಸ್ಕೊಳ್ಳೋ ಕೆಲಸ ಮುಖ್ಯವಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಅತಂತ್ರ ಅಂತಕ್ಕಂಥ ಅತಂತ್ರರೂ ಅಲ್ಲ, ಅತಂತ್ರ ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ಮುಖ್ಯವಾದ ಕತೆ. ಒಂದೆರಡು ಕತೆಗಳಿವೆ.
ಭಾಳ ಸಿನಿಮೀಯವಾಗಿರ್ತಕ್ಕಂಥ ಕಥೆಗಳಿವೆ, ಸಿನಿಮಾ ಮಾಡ್ಬೋದಾದಂಥ ಕಥೆಗಳಿವೆ. ಎಲ್ಲರ ಬಗ್ಗೆ ಕಥೆಗಳು ಬಂದಿವೆ, ಮಡಿವಾಳರ ಬಗ್ಗೆ ಅದು ಯಾವ ಸಿನಿಮಾನೂ ಬಂದಿಲ್ಲ. ಯಾರು ಮಾಡಬೇಕು? ಯಾರಾದರೂ ಇಲ್ಲಿ ಕೆಲವು ಕೋಟಿಗಳು ಇಟ್ಕೊಂಡಿದ್ದರೆ ಒಂದು ಸಿನಿಮಾ ತೆಗಿತಕ್ಕಂಥ ಕೆಲಸ ಮಾಡಿ. ಇಲ್ಲಿ ಕೆ ವಿ ನಾರಾಯಣ ಸ್ವಾಮಿಯವರು ಅನೇಕ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಅದು ಕಣ್ಣ ಭಾಳ ಸಂತೋಷ ಆಗಿದೆ ಪ್ರಸನ್ನ ಕುಮಾರ್ ಅವರೇ. ಇದಕ್ಕೆ ಉತ್ತರೋತ್ತರವಾಗಿ ಎಲ್ಲ ಗೌರವ ಸಿಗಬೇಕು. ಯಾಕಂದರೆ ಒಂದು ಸ್ಮಾಲ್ ರಿಸರ್ವೇಷನ್ ಬೇಕು ಅನಿಸುತ್ತೆ ಬಹುಮಾನ ಕೊಡುವಾಗ ಅನಿಸುತ್ತೆ. ಅಲ್ಲ, ನೀವು ಅಕಾಡೆಮಿ ಮೆಂಬರ್ಸ್ ಮಾಡುವಾಗ ಒಂದು ಸಮುದಾಯಗಳಿಗೆ ಒಂದು ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು, ಬಹುಮಾನಕ್ಕೆ ಒಂದು ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು, ಅಂದು ವಿಶೇಷವಾಗಿ ಮೌಲ್ಯಮಾಪನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಹೊಸ ಲೇಖಕರಿಗೆ ಅದೇ ತಾನೇ ಅಕ್ಷರ. ಇದನ್ನು ಯಾರು ಆರಂಭದ ಕಥೆಗಳು ಅಂತ ಯಾರು ಹೇಳೋಕ್ಕಾಗಲ್ಲ. ಒಬ್ಬ ಪಳಗಿದ ಕೈ ಬರೆದಂಥ ಕಥೆಗಳು ಅಂತ ಅನ್ಬೋದು. ಅಷ್ಟು ಒಳ್ಳೆ ಕಥೆಗಳಿವೆ. ಅದು ಕಣ್ಣ ದಯವಿಟ್ಟು ನೀವೆಲ್ಲರೂ ಅದನ್ನು ತಗೊಂಡು ಓದಬೇಕು. ಓದಿ ನಿಮಗಾಗಿರ್ತಕ್ಕಂಥ ಅನುಭವವನ್ನು ಅವ್ರಿಗೆ ಫೋನ್ ಮೂಲಕ ಅವ್ರಿಗೆ ಹಂಚ್ಕೊಳ್ಳಿ. ಆಮೇಲೆ ನಮ್ಮ ಗಿರೀಶ್ ಅಂತ ಹೊಸ ಉತ್ಸಾಹಿ ಪ್ರಕಾಶಕರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಮಾಡಬೇಕು. ಭಾಳ ಸಂತೋಷ ಆಗಿದೆ. ಬೇಲೂರು ರಘುನಂದನ್ ಅವರು ಈ ಕಥೆಗಳ ಬಗ್ಗೆ ಮಾತಾಡ್ತಾರೆ. ಅವ್ರ ಮಾತುಗಳನ್ನ ಕೇಳ್ತಕ್ಕಂಥ ಕುತೂಹಲ, ಪ್ರೀತಿ ನನಗಿರೋ ಕಾರಣಕ್ಕೆ ನನ್ನನ್ನು ಪುಸ್ತಕ ಬಿಡುಗಡೆ ಮಾಡ್ತಕ್ಕಂಥ ಗೌರವವನ್ನು ಕೊಟ್ಟಿದ್ದೀರಿ ಪ್ರಸನ್ನ ಅವರೇ. ವಾಗೀಶ್, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿ, ಮುಖ್ಯವಾಗಿ ನಾನು ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡಂಥ ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.